ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ 2002ರಲ್ಲಿ ಹೆಸರಿರೋರು SIR ಫಾರ್ಮನ್ನು ಯಾವ ರೀತಿ ಫಿಲ್ ಮಾಡಬೇಕಂತ ಹೇಳಿ ತೋರಿಸ್ಕೊಡ್ತೇನೆ, ನೋಡ್ಕೊಳ್ಳಿ. ಮೊದಲಿಗೆ ನೀವು 2002ರ ಲೀಸ್ಟನ್ನು ಆನ್ಲೈನಿಂದ ಡೌನ್ ಮಾಡಿ ರೆಡಿ ಇಟ್ಕೊಳ್ಳಿ. ರೆಡಿ ಇಟ್ಕೊಂಡ್ಬಿಟ್ರೆ ನಿಮಗೆ ಈಸಿ ಆಗುತ್ತೆ. ಈಗ ನಾನು ಇವ್ರದ್ದೊಂದು ಸ್ಯಾಂಪಲ್ ಫಾರ್ಮ್ ತುಂಬ್ತಾ ಇದ್ದೀನಿ ನೋಡಿ. ಇವ್ರದ್ದು ವೋಟರ್ ಲಿಸ್ಟ್ ಇದು 2002ರದ್ದು. ಇದರಲ್ಲಿ ಇವ್ರ ಹೆಸರಿದೆ ನೋಡಿ, ಇಲ್ಲಿ ಸತೀಶ್ ಅಂತಿದೆ. ಈ ಹೆಸರನ್ನು ಎಲ್ಲಿ ಬರೀಬೇಕಂದ್ರೆ ಲೆಫ್ಟ್ ಸೈಡ್ ಕಾಲಮಲ್ಲಿ ತುಂಬಬೇಕು. ಇದನ್ನು 2002ರ ಲೀಸ್ಟ್ ಇರೋರು ಲೆಫ್ಟ್ ಸೈಡಲ್ಲೇ ತುಂಬಬೇಕು. ಮೊದಲಿಗೆ ಮತದಾರರ ಹೆಸರು ಅಂತಿದೆ, ಅಲ್ಲಿ ನಿಮ್ಮ ಹೆಸರು ಬರಬೇಕು. ನಾವು ಇವ್ರ ಹೆಸರು ಬರಿತಾ ಇದ್ದೀನಿ, ಸತೀಶ್ ಅಂತೇಳಿ. ನೆಕ್ಸ್ಟ್ ಗುರುತಿನ ಚೀಟಿ ಸಂಖ್ಯೆ ಅಂತ ಇರುತ್ತೆ, ಅದು ಇಲ್ಲೇ ಇರುತ್ತೆ ಲೀಸ್ಟಲ್ಲೇ, 2002ರ ಲೀಸ್ಟಲ್ಲೇ ಇರುತ್ತೆ ನೋಡಿ. ಇಲ್ಲಿರುತ್ತೆ, ಇದ್ದರೆ ಬರೀರಿ, ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಇಲ್ಲ ಅಂತ ಸುಮ್ಮನೆ ಒಂದು ಡ್ಯಾಶ್. ನೆಕ್ಸ್ಟ್ ಬಂದುಬಿಟ್ಟು ಸಂಬಂಧಿಯ ಹೆಸರು ಅಂತಿರುತ್ತೆ, ಅದು ಆ ಲೀಸ್ಟಲ್ಲೇ ಇರುತ್ತೆ ನೋಡಿ. ಸತೀಶ್ ತಂದೆ ಸತ್ಯಪ್ಪ, ಸಂಬಂಧ ಹೆಸರು ಸತ್ಯಪ್ಪ. ಆ ರೀತಿ ನಿಮ್ಮ ತಂದೆ ಹೆಸರು ಇದ್ದರೆ ಅಲ್ಲಿ ಬರೀರಿ, ಅಥವಾ ಗಂಡನ ಹೆಸರು ಇದ್ದರೆ ಗಂಡನ ಹೆಸರು ಅಲ್ಲಿ ಬರೀರಿ. ನಾನು ಅವ್ರ ತಂದೆ ಹೆಸರು ಇಲ್ಲಿ ಬರ್ತಾ ಇದ್ದೆ ನೋಡಿರಿ, ಸತ್ಯಪ್ಪ ಅಂತೇಳಿ. ನೆಕ್ಸ್ಟು ಸತೀಶ್ ಅವರಿಗೆ ಸತ್ಯಪ್ಪ ಅವ್ರು ಏನಾಗಬೇಕು, ತಂದೆ. ಅದೇ ರೀತಿ ನನ್ನ ಫಾದರ್ ಅಂತ ತುಂಬ್ತಾ ಇದ್ದೀನಿ. ಅದೇ ರೀತಿ ನೀವು ತುಂಬಿದಾಗ ಅಲ್ಲಿ ನೋಡಿಬಿಟ್ಟು ತುಂಬಿ. ನೆಕ್ಸ್ಟ್ ಬಂದುಬಿಟ್ಟು ಜಿಲ್ಲೆ ಯಾವುದು, ಇವ್ರ ಜಿಲ್ಲೆ ದಾವಣಗೆರೆ. ನಿಮ್ಮ ಜಿಲ್ಲೆ ಯಾವುದಿರುತ್ತೆ ನೀವು ಅದನ್ನು ಫಾರ್ಮಲ್ಲಿ ತುಂಬಿ. ನೆಕ್ಸ್ಟ್ ಬಂದುಬಿಟ್ಟು ರಾಜ್ಯ ಕರ್ನಾಟಕ, ಇದನ್ನು ಕ್ಲಿಯರಾಗಿ ತುಂಬಿ. ನೆಕ್ಸ್ಟ್ ವಿಧಾನಸಭಾ ಕ್ಷೇತ್ರದ ಹೆಸರು, ಇವರು ವಿಧಾನಸಭಾ ಕ್ಷೇತ್ರ ಬಂದುಬಿಟ್ಟು ದಾವಣಗೆರೆ, ಅದಕ್ಕೋಸ್ಕರ ನಾನು ದಾವಣಗೆರೆ ತುಂಬ್ತಾ ಇದ್ದೀನಿ. ನಿಮ್ದು ಯಾವುದಿರುತ್ತೆ ನೀವು ಅದನ್ನು ತುಂಬಿ. ವಿಧಾನಸಭಾ ಕ್ಷೇತ್ರ, ಇಲ್ಲಿ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಅಥವಾ ಹೆಸರು ಅಂತಿದೆ. ಇಲ್ಲಿ ಏನು ತುಂಬ್ತೀರ ಅಂದರೆ 2002 ಲೀಸ್ಟಲ್ಲಿ ಕೆಳಗಡೆ ಇರುತ್ತೆ ನೋಡಿ, ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಅಂತೇಳಿ ನೋಡಿ. 41 ಇವ್ರದ್ದು, 41 ಅಂತ ತುಂಬ್ತಾ ಇದ್ದೀನಿ. ನಿಮ್ದು ಯಾವುದು ಇರುತ್ತೆ ನೀವು ಅದನ್ನು ಕ್ಲಿಯರಾಗಿ ತುಂಬಿ. ನೆಕ್ಸ್ಟ್ ಬಂದುಬಿಟ್ಟು ಭಾಗದ ಸಂಖ್ಯೆ ಕೂಡ ಇಲ್ಲೇ ಇರುತ್ತೆ ನೋಡಿ. ಭಾಗದ ಸಂಖ್ಯೆ ಇದೆ 81, ಅದನ್ನು ನಾನು ಇಲ್ಲಿ ತುಂಬ್ತೀನಿ. ನಿಮ್ಮ ಭಾಗ ಸಂಖ್ಯೆ ಯಾವುದು ಇರುತ್ತೋ ಅದನ್ನು ನೀವು ಅಲ್ಲಿ ತುಂಬಿ. ನೆಕ್ಸ್ಟ್ ಬಂದುಬಿಟ್ಟು ಕ್ರಮ ಸಂಖ್ಯೆ, ಇಲ್ಲಿ ನೋಡಿ ಇವ್ರ ಹೆಸರಿದೆ, ಇನ್ನು ಫಸ್ಟಿಗೆ ಇರುತ್ತೆ ಕ್ರಮ ಸಂಖ್ಯೆ, ಆ ಕ್ರಮ ಸಂಖ್ಯೆಯನ್ನು ಇಲ್ಲಿ ತುಂಬಿ. ಅದೇ ರೀತಿ ನಿಮ್ಮ ಕ್ರಮ ಸಂಖ್ಯೆ ಏನಿರುತ್ತೆ ನೀವು 2002 ಲೀಸ್ಟ್ ನೋಡ್ಕೊಂಡ್ಬಿಟ್ಟು ತುಂಬಿ. ನೆಕ್ಸ್ಟ್ ಬಂದುಬಿಟ್ಟು ಈ ಕೆಳಗಿನ ಕಾಲಮ್ ಏನಿದೆ ಅಲ್ಲ, ಇದು ಮಾತ್ರ 2002 ಲೀಸ್ಟ್ ಇರೋರಿಗೂ ಸೇಮ್ ಇರುತ್ತೆ, 2000 ಲೀಸ್ಟಲ್ಲಿ ಹೆಸರಿರೋಲ್ಲ ಅವ್ರಿಗೂ ಕೂಡ ಸೇಮ್ ಇರುತ್ತೆ. ಡೇಟ್ ಆಫ್ ಬರ್ತ್ ಫಸ್ಟ್ ಕಾಲಮಲ್ಲಿ ತುಂಬಬೇಕು. ಇದು ಎಲ್ಲಿಂದ ತುಂಬ್ತೀರಾ ಅಂದರೆ ನಿಮ್ಗೆ ವೋಟರ್ ಐ ಡಿ ಎಲ್ಲಿರುತ್ತೆ ನೋಡ, ಈಗ ರನ್ನಿಂಗು, ಅದನ್ನು ತುಂಬಿ ನೋಡಿ. ನಾನು ಇವ್ರು ತುಂಬಿದ್ದೀನಿ, ನೀವು ತುಂಬಿ. ನೆಕ್ಸ್ಟ್ ಬಂದ್ಬಿಟ್ಟು ಆಧಾರ್ ಸಂಖ್ಯೆ ಕೇಳುತ್ತೆ, ನೀವು ತುಂಬೋದು ಬಿಡ್ಬೋದು, ನಾನು ಸುಮ್ಮನೆ ಶಾಂಪಲಿಗೆ ತುಂಬ್ತಾ ಇದ್ದೀನಿ. ನೆಕ್ಸ್ಟ್ ಕಾಲಮ್ ಬಂದುಬಿಟ್ಟು ಮೊಬೈಲ್ ಸಂಖ್ಯೆ ಅಂತ ಇರುತ್ತೆ, ಇಲ್ಲಿ ಮೊಬೈಲ್ ಸಂಖ್ಯೆ ತುಂಬಿ. ಇದು ಭಾಳ ಇಂಪಾರ್ಟೆಂಟ್, ತುಂಬಿ. ಮೊಬೈಲ್ ನಂಬರ್ ಬೇಕೇ ಬೇಕು. ನಾನು ಶಾಂಪಲಿಗೆ ಒಂದು ಡೆಮೋ ತುಂಬ್ತಾ ಇದ್ದೀನಿ, ನೀವು ನಿಮ್ಗೆ ಕರೆಕ್ಟಾಗಿರೋ ಮೊಬೈಲ್ ನಂಬರನ್ನು ಇಲ್ಲ ಹಾಕಿ. ನೆಕ್ಸ್ಟ್ ಬಂದುಬಿಟ್ಟು ತಂದೆ ಅಥವಾ ಪೋಷಕರ ಹೆಸರು, ಇಲ್ಲಿ 2002ರಲ್ಲಿ ತುಂಬ್ತಿರೋದ್ರಿಂದ ಇವ್ರ ತಂದೆ ಹೆಸರು ಸತ್ಯಪ್ಪ, ನೀವು ನಿಮ್ಮ ತಂದೆ ಹೆಸರು ಇಲ್ಲಿ ಬರೀಬೇಕು. ನೆಕ್ಸ್ಟ್ ಬಂದುಬಿಟ್ಟು ಗುರುತಿನ ಚೀಟಿ ಸಂಖ್ಯೆ, ಅವ್ರ ತಂದೆಯವರು ಸತ್ಯಪ್ಪ ಅವ್ರದ್ದು ಇದ್ದರೆ, ತಂದೆದಿದ್ದರೆ ತುಂಬಿ, ಇಲ್ಲಾಂದರೆ ಡ್ಯಾಶ್ ಹಾಕಿ. ಬಿಟ್ಟು ತಾಯಿ ಹೆಸರು, ಇಲ್ಲಿ ತಾಯಿ ಹೆಸರು ಬಿಡಬೇಕು. ಇವ್ರ ತಾಯಿ ಹೆಸರು ಲಕ್ಷ್ಮಿ ಅಂತೇಳಿ ನಾನು ತುಂಬ್ತಾ ಇದ್ದೀನಿ. ನಿಮ್ಮ ತಾಯಿ ಹೆಸರು ಏನಿರುತ್ತೆ ಅದು ತುಂಬಿ. ನೆಕ್ಸ್ಟ್ ಅವ್ರ ಗುರುತಿನ ಸಂಖ್ಯೆ ಇದ್ದರೆ ತುಂಬಿ, ಇಲ್ಲಾಂದರೆ ಬಿಡಿ. ನೆಕ್ಸ್ಟು ಸಂಗಾತಿಯ ಅಂತ ಹೆಸರು ಅಂತಿರುತ್ತೆ, ಇಲ್ಲಿ ಇವರ ಹೆಂಡತಿಯ ಹೆಸರು ಬರಿತಾ ಇದ್ದೀನಿ. ಲೇಡೀಸ್ ಇದ್ದರೆ ಅವ್ರ ಗಂಡನ ಹೆಸರು ತುಂಬಬೇಕು. ಅವ್ರ ವೋಟರ್ ಐ ಡಿ ನಂಬರ್ ಇಲ್ಲಿ ಹಾಕಬೇಕು. ನಾನು ಇವ್ರಿಗೆ ವೋಟರ್ ಐ ಡಿ ಇದೆ ಹಾಕ್ತಾಯಿದ್ದೀನಿ, ಇದ್ದರೆ ಹಾಕಿ, ಇಲ್ಲಾಂದರೆ ಬಿಡಿ. ಇಷ್ಟೇ ನೋಡಿ ಫ್ರೆಂಡ್ಸ್. ಇದೇ ರೀತಿ ನೀವು ಕೂಡ ನಿಮ್ಮ ಫಾರ್ಮನ್ನು ಕ್ಲಿಯರಾಗಿ ತುಂಬಿ. 2002ರಲ್ಲಿ ಲೀಸ್ಟ್ ಇರೋರು ಮಾತ್ರ ಈ ರೀತಿ ತುಂಬ್ರಿ. 2002ರಲ್ಲಿ ಲೀಸ್ಟ್ ಇಲ್ಲವ್ರದ್ದು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಇದನ್ನು ಕ್ಲಿಯರಾಗಿ ನೋಡಿ ತುಂಬಿ ನಿಮ್ಮ BLOಗೆ ಸಲ್ಲಿಸಿ. ಧನ್ಯವಾದ.